ಬಾಂಗ್ಲಾದೇಶದಲ್ಲಿ ಓಸ್ಮಾನ್ ಹಾದಿ ಅನ್ನೋ ಒಬ್ಬ ಭಾರತೀಯ ವಿರೋಧಿ ಇದ್ದ. ಆತನನ್ನ ಹತ್ಯೆ ಮಾಡಿಸಲಾಯಿತು. ಆತನನ್ನ ಹತ್ಯೆ ಮಾಡಿಸಿದ ಯಾರು ಅನ್ನೋ ಪ್ರಶ್ನೆ ಇತ್ತು. ಈಗ ಬಾಂಗ್ಲಾ ಮುಸ್ಲಿಂ ನಾಯಕ ಓಸ್ಮಾನ್ ಹತ್ಯೆ ಮಾಡಿಸಿದ್ದು ಯೂನಸ್ ಖಾನ್ ಅಂತ ಹೇಳಲಾಗ್ತಾ ಇದೆ. ಬಾಂಗ್ಲಾದೇಶದ ಹಂಗಾಮಿ ಸರ್ಕಾರದ ಮುಖ್ಯಸ್ಥನ ವಿರುದ್ಧವೇ ಆರೋಪ ಕೇಳಿ ಬರ್ತಾ ಇದೆ. ಯೂನಸ್ ಖಾನ್ ವಿರುದ್ಧ ಓಸ್ಮಾನ್ ಹಾದಿ ಅಣ್ಣ ಗಂಭೀರ ಆರೋಪ ಮಾಡಿದ್ದಾನೆ. ಚುನಾವಣೆಯ ಹಾದಿ ತಪ್ಪಿಸಲು ಯೂನಸ್ ಖಾನ್ ಈ ಹತ್ಯೆಯನ್ನ ಮಾಡಿಸಿದ್ದಾನೆ. ತಮ್ಮ ಪಟ್ಟ ಉಳಿಸಿಕೊಳ್ಳಲು ಚುನಾವಣೆ ಮುಂದೂಡಲು ಯೂನಸ್ ತಂತ್ರಗಾರಿಕೆ ಮಾಡಿರೋದು. ಫೆಬ್ರವರಿ ತಿಂಗಳಲ್ಲಿ ನಡೆಯಲಿರುವ ಬಾಂಗ್ಲಾದೇಶ ಸಾರ್ವತ್ರಿಕ ಚುನಾವಣೆಗೆ ಮುನ್ನವೇ ದೇಶದಲ್ಲಿ ಅಶಾಂತಿ ಸೃಷ್ಟಿಸೋದು ಯೂನಸ್ನ ತಂತ್ರ. ತಮ್ಮ ಪಟ್ಟ ಉಳಿಸಿಕೊಳ್ಳಲು ಯೂನಸ್ ಖಾನ್ ಹಾದಿ ಏನಿದೆಯಲ್ಲ ಓಸ್ಮಾನ್ ಹಾದಿಯನ್ನ ಕೊಲೆ ಮಾಡಿಸಿದ್ದಾನೆ ಅನ್ನೋದು ಇಲ್ಲಿ ಓಸ್ಮಾನ್ ಹಾದಿಯ ಅಣ್ಣನ ಆರೋಪ ಆಗಿದೆ.